ಮುಂದೆ ಕರ್ಕರಾಶಿ. ಕರ್ಕರಾಶಿಗೆ ದ್ವಿತೀಯಾಧಿಪತಿಯು ಚತುರ್ಥದಲ್ಲಿ ಬಹುಗ್ರಹ ಯೋಗವನ್ನು ಕೊಡ್ತಕ್ಕಂಥದ್ದು. ಉಚ್ಚದಲ್ಲಿ ಕರ್ಕದಲ್ಲೇ ಇರತಕ್ಕಂತಹ ಗುರುವು, 9ನೇ ಮನೆಯ ಶನಿಯ ಅನುಕೂಲ. ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂತಹ ತಿಂಗಳಲ್ಲಿ ದೀಪಾವಳಿ ಬಂದಿದೆ. ಕರ್ಕರಾಶಿಯವರಿಗೆ ಮದುವೆ ಆಗದೇ ಇರತಕ್ಕಂಥವ್ರಿಗೆ ಮದುವೆ, ಸಂಬಂಧಗಳಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ, ಮಕ್ಕಳು ಮರಿಗೆ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥವ್ರಿಗೆ ಮಕ್ಕಳು ಮರಿ, ಇಷ್ಟಾರ್ಥವು ಸಿದ್ಧಿಸ್ತಕ್ಕಂತಹ ಈ ದೀಪಾವಳಿಯು ವಿಶೇಷವಾಗಿ ಶ್ರೀಕೃಷ್ಣನ ಪೂಜೆಯನ್ನು, ಲಕ್ಷ್ಮೀನಾರಾಯಣರ ಪೂಜೆ, ದುರ್ಗಾದೇವಿಯ ಪೂಜೆಯನ್ನು, ಪ್ರಾರ್ಥನೆಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ ಒಳ್ಳೆಯ ದೀಪಾವಳಿಯ ಹಬ್ಬವನ್ನು ಆಚರಣೆ ಮಾಡಿ ಮುಂದಿನ ದಿನಗಳಲ್ಲಿ ಇದರ ಸತ್ಫಲವನ್ನು ನೀವು ಸದ್ಯದಲ್ಲೇ ಕಂಡಾಗ ನಮಗೆ ತಿಳಿಸಬೇಕು ಕೂಡ ಕರ್ಕರಾಶಿಯವರು.